ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಾವು 1ನೇ ತರಗತಿಯಿಂದ ಆರಂಭಗೊಂಡು SSLCಯವರೆಗೂ ಬರುವ ಎಲ್ಲ ತರಗತಿಗಳ ಇಂಗ್ಲೀಷ್ ವಿಷಯವನ್ನು ಸವಿಸ್ತಾರವಾಗಿ ಬೋಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. 1, 2, 3ನೇ ತರಗತಿಯವರೆಗೂ ಅವರಿಗೆ ಹೆಚ್ಚಿನ ಸ್ಕೋಪ್ ಇರೋದು ಲ್ಯಾಂಗ್ವೇಜ್, ಭಾಷಾ ಬಳಕೆ, ಕಮ್ಯುನಿಕೇಟಿವ್ ಎಬಿಲಿಟಿ, ಅದರಲ್ಲೂ ಮುಖ್ಯವಾಗಿ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಪದ ಸಂಗ್ರಹಣೆ. ಆದರೆ 4, 5, 6ರಿಂದ ಜೊತೆಗೆ ಲಿಟ್ರೇಚರ್ ಕೂಡ ಸೇರಿಕೊಳ್ತದೆ. ಲಿಟ್ರೇಚರ್ ಅಂದರೆ ಸಾಹಿತ್ಯ, ಕಥೆ ಇರ್ಬೋದು, ಕವನ ಇರ್ಬೋದು, ಡ್ರಾಮಾ ಇರ್ಬೋದು, ಡೈಲಾಗ್ಸು, ಇವೆಲ್ಲ ಸೇರಿಕೊಳ್ತವೆ. 8ನೇ ಕ್ಲಾಸಿಗೆ ಬಂದ ಕೂಡಲೇ ಎರಡೂ ಶುರುವಾಗುತ್ತೆ, ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್, ಭಾಷೆ ಮತ್ತು ಸಾಹಿತ್ಯ, ಸಾಹಿತ್ಯ ಮತ್ತು ಭಾಷೆ ಎರಡೂ ಇದೆ. SSLC ಬಂದಾಗ ನಿಮಗೆ ಭಾಷೆ ಎಷ್ಟು ಮುಖ್ಯನೋ ಸಾಹಿತ್ಯವೂ ಅಷ್ಟೇ ಮುಖ್ಯ, ಸಾಹಿತ್ಯ ಎಷ್ಟು ಮುಖ್ಯನೋ ಭಾಷೆ ಅಷ್ಟೇ ಮುಖ್ಯ, ಎರಡನ್ನೂ ಕೂಡ ಹೇಳ್ಕೊಂಡು ಹೋಗ್ತೀನಿ. ಈಗ ಮೊದಲನೇ ಪಾಠದಲ್ಲಿ ಒಂದು ವಿಷಯ ಇದೆ, ಅದಕ್ಕೆ ನಾನೊಂದು ಪೂರ್ವಭಾವಿಯಾಗಿ ಒಂದು ವಿಷಯ ಹೇಳ್ತೀನಿ. ಯು ಗೋ ಟು ಮೂವೀಸ್, ನಾವು ಸಿನಿಮಾಕ್ಕೆ ಹೋಗ್ತೇವೆ. ಸಿನಿಮಾಕ್ಕೆ ಹೋದ ತಕ್ಷಣ ನಮಗೆ ಕಾಣೋದೇನು? ಸ್ಕ್ರೀನು. ಓಕೆ, ಸ್ಕ್ರೀನ್ ಮೇಲೆ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ಸ್. ಈ ಕ್ಯಾರೆಕ್ಟರ್ ಅನ್ನೋ ಪದಕ್ಕೆ ಅರ್ಥವನ್ನು ಇನ್ನೊಂದು ಸಾರಿ ಹೇಳ್ತೀನಿ ಪಾಠ ಮುಗಿಸೋದಕ್ಕೂ ಮೊದಲು. ಕ್ಯಾರೆಕ್ಟರ್ ನೌನ್ ಆಗುತ್ತೆ, ಅಬ್ಜೆಕ್ಟಿವ್ ಆಗುತ್ತೆ, ಅದು ಬೇರೆ ವಿಷಯ. ಕ್ಯಾರೆಕ್ಟರ್ಸ್ ಅಂದರೆ ಪಾತ್ರಗಳು, ವ್ಯಕ್ತಿಗಳು, ಅಥವಾ ಅಲ್ಲಿ ಬರೋ ಪಾತ್ರಗಳು. ಕೆಲಸ ಅನಿಮಲ್ಸ್ ಬರ್ತವೆ, ಅವು ಪಾತ್ರಗಳೇ. ಪಾತ್ರಗಳು. ಈ ಪಾತ್ರಗಳು ಅಂದ್ಕೊಂಡು ನಮಗೆ ಬೇಕಾದಷ್ಟು ಪಾತ್ರಗಳು ಕಾಣ್ತವೆ. ಏನಕ್ಕೆ ಕಾಣ್ತವೆ? ಓ, ಅವನು ಯಾರೋ ಬಂದ, ನಕ್ಕು 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 ಬೀಳಬೇಕು, ಹಂಗೆ ನಗಿಸ್ತಾ ಇದ್ದಾನೆ, ಅದು ಒಂದು ಪಾತ್ರವೇ. ಅಂಥ ಪಾತ್ರಗಳಿಗೆ ಕಮೆಡಿಯನ್ಸ್ ಅಂತ ಕರೀತೀವಿ. ಅವನ ಜೊತೆ ಅವ್ರ ಅಕ್ಕ, ತಮ್ಮ, ಅಣ್ಣ, ತಮ್ಮ, ಅವನ ಫ್ರೆಂಡ್ಸು ಎಲ್ಲ ಇರ್ತಾರೆ. ಅವ್ರಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಪೋಷಕ ಪಾತ್ರಗಳು. ಓಕೆ, ಇದಾದಮೇಲೆ ಒಬ್ಬ ವ್ಯಕ್ತಿ ಅಪಿಯರ್ ಆಗ್ತಾನೆ ನಿಧಾನವಾಗಿಯೋ ಅಥವಾ ಪವರ್ಫುಲ್ಲಾಗೋ ಬರ್ತಾನೆ. ಭಾಳ ಎತ್ತರವಾದ ನಿಲುವು, ಏನು ಗಟ್ಟಿಮುಟ್ಟಾಗಿದ್ದಾನೆ, ಎಲ್ಲ ಇದ್ದಾನೆ. ಅವನು ಕೆಟ್ಟದ್ದನ್ನು ಕಂಡ್ರೆ ಸಹಿಸೋದಿಲ್ಲ. ಅವನು ಈ ಫೈಟ್ಸ್ ಅಗೇನೆಸ್ಟ್ ಇವಿಲ್. ಈ ಫೈಟ್ಸ್ ಅಗೇನೆಸ್ಟ್ ಇವಿಲ್. ಕೆಟ್ಟದ್ದು ಕಂಡುಬಿಟ್ಟು ಕಿಡಿಕಿಡಿ ಆಗಿಬಿಡ್ತಾನೆ, ಒಳ್ಳೆಯದಕ್ಕೆ ಸಪೋರ್ಟ್ ಮಾಡ್ತಾನೆ. ಅಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಅಂದರೆ ಸದ್ಗುಣಗಳು ಅಂತ ಕರಿತೀವಿ, ಗುಡ್ ಕ್ಯಾರೆಕ್ಟರ್ಸ್. ಅವನೊಬ್ಬ ಬರ್ತಾನೆ. ಉದಾಹರಣೆಗೆ ನಮ್ಮಲ್ಲಿ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಇತ್ತೀಚಿನ ಎಲ್ಲ ದರ್ಶನ್ ಇರ್ಬೋದು, ಯಶ್ ಇರ್ಬೋದು, ಸುದೀಪ್ ಇರ್ಬೋದು, ಈ ಥರ ರೋಲ್ಸ್, ಗಣೇಶ್, ಇವ್ರನ್ನ ನಾವು ಹೀರೋ ಅಂತ ಕರಿತೀವಿ. ಹಾಗಾದರೆ ಹೀರೋ ಕೆಲಸ ಏನು? ಈ ಫೈಟ್ಸ್ ಅಗೇನೆಸ್ಟ್ ಇವಿಲ್. ಈ ಫೈಟ್ಸ್ ಅಗೇನೆಸ್ಟ್ ಇವಿಲ್ ಭಾಗ 1. ಇದನ್ನೇ ನೀವು ರಾಮಾಯಣಕ್ಕೆ ಹೋಗಿ, ರಾಮ ಈ ಫೈಟ್ಸ್ ಅಗೇನೆಸ್ಟ್ ಇವಿಲ್. ಅವನೇಳಿದ್ರು ಒಳ್ಳೆ ಇದನ್ನು ರಕ್ಷಿಸುವುದು. ಸರಿ, ಹೀರೋ ಬಂದಮೇಲೆ ಅವನ ಜೊತೆ ಒಂದು ಕ್ಯಾರೆಕ್ಟರ್ ಬರ್ತದೆ, ಅದೇ ಹೀರೋಯಿನ್. ಹೀರೋಯಿನ್ ಅಂತಂದರೆ ಇದು ಕೆಲವು ಸಾರಿ ಮೊದಲೇ ಹೀರೋಯಿನ್ ಥರ ಕಾಣ್ತಾರೆ, ಇನ್ನು ಕೆಲವು ಸಾರಿ ಮೊದಲು ವಿಲನ್ ಥರ ಕಂಡು ಲಾಸ್ಟ್ಗೆ ಹೀರೋಯಿನ್ ಆಗೋದು. ಏನು ವಿಲನ್ ಥರ ಅಂತ ಹೇಳಿದ್ರೆ, ಒಂದು ರೀತಿ ಹೀರೋನ ವಿರೋಧಿಸೋದು, ಬೈಯೋದು. ಉದಾಹರಣೆಗೆ ನಮ್ಮ ಸಂಪತ್ತಿಗೆ ಸವಾಲಲ್ಲಿ ಬರುವಂಥ ಮಂಜುಳಾ ರೋಲ್ ಅಂತ ಇಟ್ಕೊಳ್ಳಿ, ಬಹದ್ದೂರ್ ಗಂಡಿನಲ್ಲಿ ಬರುವಂಥ ಜಯಂತಿ ಅಂತ ಇಟ್ಕೊಳ್ಳಿ. ಅವರು ಮೊದಲು ದುರ್ವರ್ತನೆಯಿಂದಲೇ ಇರ್ತಾರೆ. ಅವರು ಆಮೇಲೆ ಹೀರೋಗೆ ಇಲ್ಲಾಗ್ಬಿಡ್ತಾರೆ, ಮನಸೋಲ್ತಾರೆ. ಅವರು ಹೀರೋಯಿನ್, ಮೊದಲೇ ಹೀರೋಯಿನ್ ಥರ ಕಾಣದೇ ಇರಬಹುದು. ಇದ್ರ ಜೊತೆಗೆ ವಿಲನ್ಸ್ ಇರ್ತಾರೆ. ವಿಲನ್ಸ್ ಗೊತ್ತಲ್ಲ, ಕೇಡಿಗಳು, ಖಳನಾಯಕರು.
ಇವರೆಲ್ಲ ಇರುವಾಗ ಹೀರೋ ಇದೆಲ್ಲ ಕಡೆಗೆ ಎಲ್ಲರ ಮನಸ್ಸಿನಲ್ಲಿ ಉಳಿಯೋದು ಇವನೇನೆ. ಯಾರು? ಹೀರೋ. ಹೀರೋ ಅಂದರೆ ಏನಾಗಿರಬೇಕು ನಮ್ಮ ಲೆಕ್ಕದಲ್ಲಿ? ಬೋಲ್ಡ್, ಕರೇಜಿಯಸ್, ಹಿ ಫೈಟ್ಸ್ ಅಗೇನ್ಸ್ಟ್ ಇವಿಲ್ಸ್, ಹಿ ಫೈಟ್ಸ್ ಫಾರ್ ಗುಡ್. ಒಳ್ಳೆಯದಕ್ಕಾಗಿ ಹೋರಾಟ ಮಾಡ್ತಾನೆ, ಕೆಟ್ಟದ್ದ ವಿರುದ್ಧ ಫೈಟ್ ಮಾಡ್ತಾನೆ. ಇವನಿಗೆ ಹೀರೋ ಅಂತ ಕರಿತೀವಿ. ಅವನಿಗೆ ಅಪಾರವಾದ ಧೈರ್ಯ ಇರಬೇಕು. 1000 ಜನ ಬರ್ತಾಯಿದ್ರು ಕೇರ್ ಮಾಡಲ್ಲ. ಅವನಿಗಂಥ ಒಂದು ಕರೇಜ್ ಇರ್ತದೆ. ಈ ಶುಡ್ ಬಿ ಕರೇಜಿಯಸ್, ಈ ಶುಡ್ ಬಿ ಬೋಲ್ಡ್, ಈ ಶುಡ್ ಬಿ ಸ್ಟ್ರೈಟ್ ಫಾರ್ವರ್ಡ್, ಈ ಶುಡ್ ಬಿ ಮೆಂಟಲಿ ಸ್ಟ್ರಾಂಗ್, ಫಿಸಿಕಲಿ ಆಲ್ಸೋ. ಇಂಥವ್ರಿಗೆ ಹೀರೋ ಅಂತ ಕರಿತೀವಿ. ಅಲ್ಲಿ ಹೀರೋ ಅಂದರೆ ಏನಾಗಿರಬೇಕು? ಈ ಶುಡ್ ಬಿ ಕರೇಜಿಯಸ್ ಆ್ಯಂಡ್ ಈ ಶುಡ್ ಫೈಟ್ ಅಗೇನ್ಸ್ಟ್ ದ ಈವಿಲ್. ಇಷ್ಟೇ ಇದು ವಿಷಯ. ಇದರ ಮೇಲೆ ನಮ್ಮ ಮೊದಲನೆಯ ಪಾಠ ಆ ಹೀರೋ ಅನ್ನೋದು ಶುರುವಾಗುತ್ತೆ. ಅಲ್ಲಿ ಹೀರೋ ಕಾನ್ಸೆಪ್ಟ್ ನಮಗೆ ಗೊತ್ತಾಯಿತು. ಹೀರೋ ಅಂದರೆ ಹೇಗಿರಬೇಕು? ಬೋಲ್ಡ್, ಕರೇಜಿಯಸ್, ಫೈಟ್ಸ್ ಫಾರ್ ಗುಡ್, ಫೈಟ್ಸ್ ಅಗೇನ್ಸ್ಟ್ ಈವಿಲ್. ಯಾವುದೇ ಇರ್ಬೋದು. ನಮ್ಮಲ್ಲಿ ಹೊಯ್ಸಳ ಅನ್ನುವಂಥ ಹೇಳ್ಕೊಂಬಂದಾಗ ಅಲ್ಲಿ ಯಾವ ರೀತಿ ಸಳ ಅನ್ನೋನು ಹುಲಿಯನ್ನು ಅಥವಾ ಹುಲಿಯ ಮೇಲೆ ಫೈಟ್ ಮಾಡ್ತಾನೆ, ಅದಕ್ಕೆ ಅವನು ಹೀರೋ ಆದ. ಯಾರ ಮೇಲೆ ಫೈಟ್ ಮಾಡಿದವನು? ಹುಲಿಯ ಮೇಲೆ. ದಟ್ಸ್ ವೈ ಇಸ್ ಕಾಲ್ಡ್ ಅ ಹೀರೋ. ಸಳನ್ನ. ಆಮೇಲೆ ಹೊಯ್ಸಳ ಈಸ್ ಅ ಹೀರೋ. ಹಿ ಫೈಟ್ಸ್ ಅಗೇನ್ಸ್ಟ್ ಅ ಟೈಗರ್. ಸುಮ್ಮನೆ ಅಲ್ಲೆಲ್ಲ ಸಣ್ಣದೊಂದು ಬೆಕ್ಕಿಗೆ ಹೊಡೆದ್ಬಿಟ್ಟು ನಾನು ಹೀರೋ ಆಗೋಕ್ಕಾಗಲ್ಲ. ಮಾಲಿಕಂಡ್ರು ಎಮ್ಮೆಗೊಂದು ಹೊಡೆದ್ಬಿಟ್ಟು ಕಲ್ಲು ಹೊಡೆದ್ಬಿಟ್ಟು ನಾನು ಹೀರೋ ಅನ್ನೋಕ್ಕಾಗಲ್ಲ. ಯಾರ ಮೇಲೆ ಫೈಟ್ ಮಾಡಬೇಕು? ನಮಗಿಂತ ಬಲವಾಗಿರೋರ ಮೇಲೆ. ಅಲ್ಲ ಸಣ್ಣ ಬಡವರು ಬಗ್ಗರು ಅವ್ರಿಗೆಲ್ಲ ಹೊಡೆದ್ರೆ ಹೀರೋ ಆಗಲ್ಲ. ಅವನು ಹೇಳಿ ಆಗಿಬಿಡ್ತಾನೆ. ಇಷ್ಟನ್ನು ನೀವು ನೆನಪಿಟ್ಕೊಳ್ಳಿ. ನಮಗೆ ಯಾವುದು ಇದು ಸಿನಿಮಾದ ಕತೆ, ಕ್ಯಾರೆಕ್ಟರ್ಸ್ ಬರ್ತವೆ. ಎಲ್ಲ ಬರುವಂಥ ಕ್ಯಾರೆಕ್ಟರ್ಸು ಇದು ನಮಗೆ ಸಿನಿಮಾದಲ್ಲಾಯಿತು. ಯು ರೀಡ್ ಸ್ಟೋರೀಸ್, ಕಥೆಗಳನ್ನು ಓದ್ತೀರ, ಅಲ್ಲಿಯೂ ಕೂಡ ಕ್ಯಾರೆಕ್ಟರ್ಸ್ ಬರ್ತವೆ. ಅದರಲ್ಲಿ ಒಬ್ಬ ಹೀರೋ ಇರ್ತಾನೆ, ಒಬ್ಬ ರೈತ ಇರ್ಬೋದು. ಹೀರೋ ಅಂದ ಕೂಡಲೇ ನಿಮಗೆ ಭಾಳ ದೊಡ್ಡ ಡ್ರೆಸ್ ಹಾಕ್ಕೊಳ್ಬೇಕು ಅಂತ ಇಲ್ಲ. ಒಬ್ಬ ರೈತ ಇರ್ಬೋದು ಅಥವಾ ಒಬ್ಬ ಕಾರ್ಮಿಕ ಇರ್ಬೋದು. ಹೀರೋ ಇರ್ತಾನೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ತವೆ, ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಹೀರೋಯಿನ್ ಇರ್ತಾಳೆ. ಕಥೆ ಓದುವಾಗಲೂ ಬರ್ತದೆ. ಹಾಗಂತ ಎಲ್ಲ ಕಥೆಗಳಲ್ಲೂ ಹೀರೋಯಿನ್ ಬರಬೇಕು ಅಂತ ಇಲ್ಲ. ಆದರೆ ಸಿನಿಮಾದಲ್ಲಿ ಬರ್ತದೆ. ಗಮನದಲ್ಲಿ ಸಿನಿಮಾದಲ್ಲಿ ಹೀರೋಯಿನ್ ಬರಲೇಬೇಕು ಫಾರ್ ಎಂಟರ್ಟೈನ್ಮೆಂಟ್. ಅದು ಕಮರ್ಷಿಯಲ್ ವೇ ಆಫ್ ಥಿಂಕಿಂಗ್. ಆದರೆ ಬೇರೆ ಕಥೆಗಳಲ್ಲಿ ಹೀರೋಯಿನ್ ಬರಲೇಬೇಕು ಅಂತ ಇಲ್ಲ. ಏನ್ವೇ ಇದು ನಾವು ತಿಳ್ಕೊಂಡು ಮೂಲಭೂತ ವಿಷಯ. ಏನು ಯಾವುದೇ ಸ್ಟೋರಿ ಓದಬೇಕಾದ್ರೆ ವಿ ಕಮ್ ಅಕ್ರಾಸ್ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ಸ್ ಅಂದರೆ ಪಾತ್ರಗಳು. ಕ್ಯಾರೆಕ್ಟರ್ ಅಂದರೆ ಪಾತ್ರ. ಕ್ಯಾರೆಕ್ಟರ್ ಅನ್ನೋದಕ್ಕೆ ಇನ್ನೊಂದು ಅರ್ಥ ಗುಣ, ನಡತೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಯಾವ ಕ್ಯಾರೆಕ್ಟರ್ ಸರಿ ಇಲ್ಲ, ಅದಕ್ಕೆ ಒಂದು ಇದು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಇಫ್ ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹಣ ಹೋಯ್ತು, ಏನು ನಷ್ಟ ಇಲ್ಲ, ನಾಳೆ ದುಡಿಬೋದು, ನಾಡಿದ್ದು. ಎಷ್ಟೋ ಜನ ಪಾಪರಾಗಿದ್ದರು ತಿರ್ಗ ಮೇಲಕ್ಕೆ ಬಂದಿರೋ ನೋಡಿದ್ದೇವೆ. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಸಪೋಸ್ ಆರೋಗ್ಯ ಕೊಡ್ತು, ಸ್ವಲ್ಪ ಆಯಸ್ಸು 70 ವರ್ಷನೂ 50-60 ವರ್ಷಕ್ಕೆ ಬರ್ಬೋದು, ಕಳ್ಕೊಂಡಂಗೆ. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ನಿಮ್ಮ ನಡತೆ, ಗುಣ ಕೆಟ್ಟು ಹೋಯಿತು ಅಂದರೆ ನಿಮ್ಮ ಹತ್ರ ಯಾರೂ ತಿರುಗಿ ನೋಡಲ್ಲ. ಅಲ್ಲಿಗೆ ನಿಮ್ಮ ಇಡೀ ಜೀವನವೇ ಮುಗಿದ ಹಾಗೆ. ಇಷ್ಟನ್ನು ಹೇಳ್ತಾರೆ. ಈಗ ನಾವು ಈ ಆ ಹೀರೋ ಇದನ್ನು ಓದೋದಕ್ಕೆ ಮೊದಲು ನಾನು ನಿಮಗೆ ಒಂದು ಹೇಳ್ತೀನಿ. ಇದು ಯಾರ್ದು ಅಂದರೆ, ಯು ಹ್ಯಾವ್ ಹರ್ಡ್ ಆಫ್ ಮಾಲ್ಗುಡಿ ಡೇಸ್. ಮಾಲ್ಗುಡಿ ಡೇಸ್ ಆ ಸೀರಿಯಲ್ನಲ್ಲಿ ಎಷ್ಟು ಎಪಿಸೋಡ್ ನೋಡಿದ್ದೀರೋ ಅಂಥ ಅದ್ಭುತವಾದಂಥ ಕಥೆಗಳನ್ನು ಬರೆದ ಆರ್ ಕೆ ನಾರಾಯಣ್
ಹಿ ವಾಸ್ ಬಾರ್ನ್ ಇನ್ ಕರ್ನಾಟಕ. ಅವರ ಪೇರೆಂಟ್ಸ್, ಆ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತೀವಲ್ಲ, ಅವರ ಅಜ್ಜಿ ಮನೆ ಮೆಡ್ರಾಸ್ ಅಲ್ಲಿರ್ತಾರೆ. ಅವರು ಫಾದರು, ಹಿ ವಾಸ್ ಅ ಹೆಡ್ ಮಾಸ್ಟರ್ ಇನ್ ಚನ್ನಪಟ್ಟಣ. ಲೇಟರ್ ಹಿ ವಾಸ್ ಟ್ರಾನ್ಸ್ಫರ್ಡ್ ಟು ಹಾಸನ್. ಫೈನಲಿ ಹಿ ಗಾಟ್ ರಿಟೈರ್ಡ್ ಇನ್ ಮೈಸೂರು. ಈ ಹುಡುಗ ಆರ್ ಕೆ ನಾರಾಯಣ್ ಹುಟ್ಟಿ ಬೆಳೆದದ್ದು ಮಡ್ರಾಸಲ್ಲಿ 6-7ನೇ ಕ್ಲಾಸ್ ಆಗೋವರೆಗೂ. ಆಮೇಲೆ ಹಾಸನಿಗೆ ಬರ್ತಾರೆ. ಅಲ್ಲಿ ಅವರಪ್ಪ ಕ್ವಾರ್ಟರ್ಸಿಗಿರ್ತಾರೆ, ಅಲ್ಲಿ ಒಂದಷ್ಟು ಓದ್ತಾರೆ. ಅದು ಆದಮೇಲೆ ಮೈಸೂರಿಗೆ ಬರ್ತಾರೆ. ಅಲ್ಲಿ ಅವ್ರ ಫಾದರ್ ರಿಟೈರ್ ಆಗ್ತಾರೆ. ಭಾಳ ಚೆನ್ನಾಗಿ ಬೆಳೆದಿರ್ತಾರೆ. ಇಟ್ ಈಸ್ ಗ್ರ್ಯಾಜುಯೇಷನ್. ಅವ್ರ ಫಾದರು ಚನ್ನಪಟ್ಟಣಕ್ಕೆ ಹೋಗಿ ಕೆಲಸಕ್ಕೆ ಸೇರ್ಕೊತಾರೆ. ಅವ್ರಿಗೆ ಆರ್ಡ್ರ್ ಬರ್ತದೆ, ಒಂದೇ ಒಂದು ದಿವಸ ಪಾಠ ಮಾಡೋದು, ವಾಪಸ್ ಮೈಸೂರಿಗೆ ಹೊರಟೋಗ್ತಾರೆ. ನನಗೆ ಈ ಕೆಲಸ ಆಗಲ್ಲ ಅಂತ. ಮತ್ತೇನು ಮಾಡಿದ್ರು? ಈ ಸ್ಟಾರ್ಟೆಡ್ ರೈಟಿಂಗ್. ಬರವಣಿಗೆಯನ್ನೇ ಅವನು ಉಸಿರಾಗಿ ಇಟ್ಕೊಂಡ್ರು. ತಿಳ್ಕೊಬೋದು, ಅವರ ಮೊದಲನೆಯ ಕಾದಂಬರಿ ಪಬ್ಲಿಷ್ ಆದ್ದು ಇಂಗ್ಲೆಂಡಿಂದ. ಅಂದರೆ ಅವರು ಎಷ್ಟು ವಿದ್ವತ್ತಿತ್ತು ಅಂತ. ಆದರೆ ಇವೆಲ್ಲ 1930s ಹೇಳ್ತಾ ಇದ್ದೀನಿ. ಟೈಫಾಯ್ಡ್ ಬಂದು ತೀರಿ ಹೋಗ್ತಾರೆ. ತಿಳ್ಕೊಳ್ಬೇಕು ನೀವು ಎಷ್ಟು ಹಿಂದುಳಿದಿದ್ದು ಅಂತ. ಹಾಗೆಯೇ ನೀವು ಟಿ ಬಿ ಕೂಡ ಇವತ್ತೊಂದು ಸಣ್ಣ ಕಾಯಿಲೆ. ನೆಹರೂರವರು ತಮ್ಮ ಶ್ರೀಮತಿಯವರನ್ನು ಟಿ ಬಿಯಿಂದ ಉಳಿಸ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಬ್ಯಾಕ್ವರ್ಡ್ ಇತ್ತು ಹೆಲ್ತ್ ಅಂತ. ಆನಂತರ ಇವರು ಬರೀತಾರೆ, ಉತ್ತಮವಾದ ಕೃತಿಗಳನ್ನ ಬರೀತಾರೆ. ಅದರಲ್ಲಿ ಅವರ ಒಂದು ನಾವೆಲ್ ದ ಗೈಡ್, ಒಳ್ಳೆ ಸುಂದರವಾದಂಥ ಒಂದು ಕಾದಂಬರಿ. ಜಿಗ್ಜ್ಯಾಗ್ ಟೆಕ್ನಿಕಲ್ಲಿ ಹೋಗ್ತದೆ. ಅದು ಒಳ್ಳೆ ಸಿನಿಮಾ ಆಯಿತು. ಹಿಂದಿನಲ್ಲಿ ದ ಗೈಡ್ ಅಂತಲೇ ದೇವಾನಂದ ಇದ್ದರು. ಇಟ್ ವಾಸ್ ಎ ಸಕ್ಸಸ್ಫುಲ್ ಮೂವಿ. ಆ ಗೈಡನ್ನೇ ಅಮೇರಿಕದಲ್ಲೊಬ್ಬ ನಾಟಕ ರೂಪದಲ್ಲಿ ನಾಟಕ ಸ್ಟೇಜ್ ಮಾಡ್ದ. ಸ್ವಲ್ಪ ಅದರಲ್ಲಿ ಇವರಿಗೆ ನಷ್ಟ ಆಯಿತು. ಇವರು ಅಮೇರಿಕಕ್ಕೆ ಹೋದರು. ಅವನ ಮೇಲೆ ಕೇಸ್ ಹಾಕಿದರು. ಅವನು ಇವ್ರ ಮೇಲೆ ಕೇಸ್ ಹಾಕಿದ. ಎಷ್ಟರ ಮಟ್ಟಿಗೆ ಅಂದರೆ ಇವರು ಅರೆಸ್ಟಾಗಿ ಜೈಲಿಗೆ ಹೋಗ್ಬೇಕಷ್ಟೆ. ಹೇಗೋ ವಿಷಯ ಗೊತ್ತಾಯಿತು. ಸಾಯಂಕಾಲದವರು ಕಾರ್ನಲ್ಲಿ ಅಲ್ಲಿ ಇಲ್ಲಿ ತಿರುಗಿ ಬೇಗ ಏರೋಪ್ಲೇನ್ ಹತ್ಕೊಂಡು ಇಂಡಿಯಾಕ್ಕೆ ವಾಪಸ್ ಬಂದರು. ಎನಿವೆ, ಭಾಳ ಸಾಹಸ ಜೀವಿ. ಯಾರು? ಆರ್ ಕೆ ನಾರಾಯಣ್. ಹಿ ವಾಸ್ ಮೇಡ್ ಅ ಮೆಂಬರ್ ಆಫ್ ರಾಜ್ಯಸಭಾ. ಇವತ್ತಿಗೂ ಅವ್ರ ಮನೆ ಮೈಸೂರಿನಲ್ಲಿದೆ. ಅಂತಹ ದೊಡ್ಡ ವ್ಯಕ್ತಿಯ ಒಂದು ಕಥೆಯನ್ನು ನೀವು ಓದ್ತಾ ಇದ್ದೀರಾ ಅಂದರೆ ನಿಮಗಿಂತೂ ಅದೃಷ್ಟವಂತರಿಲ್ಲ. ನಮಗೆ ಇದು ಒಂದು ಕಥೆ ಯಾಕೆ ಇಡ್ತಾರೆ ಅಂದರೆ, ಇಂತಹ 100 ಕಥೆಗಳಿದ್ದಾವೆ, ಅವುಗಳನ್ನು ಓದಲಿ ಎನ್ನುವ ಕಾರಣದಿಂದ. ಇದೊಂದು ಓದಿ ಸುಮ್ಮನೆ ಇಟ್ಬಿಡಿ ಅಂತಲ್ಲ. ಅಸ್ಟ್ರಾಲಜರ್ಸ್ ಡೇ, ಆ ಮಿಸ್ಸಿಂಗ್ ಮೇಲ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ಸಿಂಗ್ ಮೇಲ್ ಅದರಲ್ಲಿರುವಂಥ ಸಸ್ಪೆನ್ಸ್ ಎಷ್ಟು ಚೆನ್ನಾಗಿದೆ. ಅಸ್ಟ್ರಾಲಜರ್ಸ್ ಡೇ ಅದರಲ್ಲೂ ಸಸ್ಪೆನ್ಸ್ ಇದೆ. ಮುಂದೆ ಹೇಳ್ತೀನಿ ಯಾವಾಗನ, ನೆನಪಿಟ್ಕೊಂಡಿರಿ. ಅದಾದಮೇಲೆ ಅವರ ಇಂಗ್ಲೀಷ್ ಟೀಚರ್ ಅಂತ ಬೇಕಾದಷ್ಟು. ನೀವು ಇದನ್ನು ಕೊಡೋದೇನು ಅಂದರೆ, ಒಂದು ಕಥೆಯನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ, ನಿಮಗೆ ಕಡಲೆಕಾಯಿ ಮಾರಕ್ಕೆ ಬರ್ತಾನೆ, ಎರಡು ಕಾಯಿ ಕೊಟ್ಟು ಹೋಗ್ತಾನೆ. ಅದರರ್ಥ ಅದು 2 ತಿಂದು ಮಲಿಕಳಿಂತಲ್ಲ, 2 ತಿಂದ ತಕ್ಷಣ ನಿಮಗೆ ನಾಲಿಗೆ ರುಚಿ ಹತ್ತದೆ. ಕೊಡಪ್ಪ ಇಲ್ಲಿ ಒಂದು 10 ರೂಪಾಯಿದು ಅಂತೀರ. ನಮ್ಮ ಟೆಕ್ಸ್ಟ್ ಬುಕ್ ಕಮಿಟಿಯವ್ರು ಮಾಡೋದು ಅಷ್ಟೇ. ಆರ್ ಕೆ ನಾರಾಯಣ್ ಅವರ ಒಂದು ಕಥೆಯನ್ನು ಇಟ್ಟಿದ್ದಾರೆ. ಇದನ್ನು ನೋಡಿ ಎಂಜಾಯ್ ಮಾಡಿ. ಉಳಿದ ಕಥೆಗಳನ್ನು ನೀವು ಓದಲೇಬೇಕು, ಇಲ್ಲ ಕೇಳುವ ಪ್ರಯತ್ನವನ್ನಾದರೂ ಮಾಡಬೇಕು. ನಾನು 1-2 ಕಥೆಗಳನ್ನು ಯಾವಾಗಾದರೂ ಹೇಳ್ತೀನಿ. ಓಕೆ, ಇಷ್ಟು ಹೇಳಿ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದನ್ನ ಡೀಟೇಲಾಗಿ ಶುರು ಮಾಡ್ತೀನಿ. ಒಂದು ಕಥೆಯನ್ನು, ಒಂದು ಪಾಠವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದು ನನ್ನ ಆಶಯ. ಓಕೆ, ಈಗ ನಮಗೇನಾಯಿತು, ಒಂದು ಯಾವುದೇ ವರ್ಕ್ ಅಂದರೆ ಲಿಟರರಿ ವರ್ಕ್, ಸಾಹಿತ್ಯದ ಕೃತಿ. ವರ್ಕ್ ಅಂದರೆ ಕೃತಿ, ಕೆಲಸ ಅಲ್ಲ. ಸಾಹಿತ್ಯದ ಕೃತಿ, ವರ್ಕ್, WORK. ವರ್ಕ್ ಅಂದರೆ ಕೃತಿ ಓದಿದಾಗ ವಿ ಸಿ ಕ್ಯಾರೆಕ್ಟರ್ಸಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್. ದೇರ್ ಮೇ ಬಿ ಕಮೆಡಿಯನ್ಸ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಹೀರೋ, ಹೀರೋಯಿನ್, ವಿಲನ್ಸ್ ಆ್ಯಂಡ್ ಸೋ ಆನ್. ಇಷ್ಟು ನೆನಪಿನಲ್ಲಿಟ್ಕೊಳ್ಳಿ. ನೆಕ್ಸ್ಟ್ ಪೀರಿಯಡ್ ನಾನು ನೇರವಾಗಿ ಶುರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.